ಬಸವಾದಿ ಪ್ರಮತ್ತರು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಹಿಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಸುತ್ತೂರಿನ ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಈಗ ತಾನೇ ಆಶೀರ್ವಚನವನ್ನು ದಯಪಾಲಿಸಿದಂಥ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಶ್ರೀ ವೀರೇಶಾನಂದ ಸರಸ್ವತಿ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಸೌಮ್ಯನಾಥ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಹಾಗೆ ನಮ್ಮ ಹಾಸನದ ಶಂಭುನಾಥ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ನಮ್ಮೆಲ್ಲರ ಒಂದು ಅಭಿಮಾನಪೂರ್ವಕವಾಗಿ ಅಭಿನಂದನೆಯನ್ನು ಸ್ವೀಕರಿಸಿ ನಮ್ಮ ಜೊತೆ ವಿರಾಜಮಾನರಾಗಿ ಯುವಕರನ್ನು ನಾಚಿಸುವಂತೆ ಮಾತನಾಡಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವಂಥ ಈ ನಾಡು ಕಂಡ ಅಪರೂಪದ ಮುತ್ಸದ್ದಿ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ಶ್ರೀಯುತ ಎಚ್ ಡಿ ದೇವೇಗೌಡಜಿ ಅವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಯುವ ಉತ್ಸಾಹಿ ನಮ್ಮೆಲ್ಲರ ಪ್ರೀತಿಯ ಕನ್ನಡ ನಾಡಿನ ಪುತ್ರ, ಕೇಂದ್ರ ಸಚಿವರು ಆಗಿರುವಂಥ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸದಾನಂದ ಗೌಡರಲ್ಲಿ, ಡಾಕ್ಟರ್ ಮಂಜುನಾಥ್ ಅವರು, ಸಂಸತ್ ಸದಸ್ಯರು, ಹಾಗೆ ಕೃಷ್ಣ ಅವರು, ಭಾಳಷ್ಟು ಜನ ವೇದಿಕೆ ಮೇಲೆ ಇದ್ದೀರಿ. ನಿಮ್ಮೆಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ವ್ಯಕ್ತಪಡಿಸೋದಾದರೆ, ಆಡು ಭಾಷೆಯಲ್ಲಿ ನಾವೆಲ್ಲರೂ ಕೂಡ ಮಾತನಾಡ್ತಾ ಇರ್ತೀವಿ. ಹಳ್ಳಿನಲ್ಲಿ ಈಗಲೂ ಕೂಡ ಆ ಪದವನ್ನು ನೀವು ಕೇಳಿರ್ತೀರಿ. ಮಾತಿಗೆ ಮಾತು ಬಂದಾಗ ನನ್ನ ಅನುಭವಕ್ಕೆ ಹೋಲಿಸಿದ್ರೆ ನೀನು ವಯಸ್ಸಾಗಿಲ್ಲ ಅಂತಾರೆ. ಹಾಗೆಯೇ ದೇವೇಗೌಡರ ರಾಜಕಾರಣಕ್ಕೆ ಹೋಲಿಸಿದ್ರೆ 20 ವರ್ಷ ಚಿಕ್ಕವನು ನಾನು. ಹಾಗಾಗಿ ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದ ವ್ಯಕ್ತಿತ್ವ, ಅನುಭವ, ಹಿರಿತನ ಎಲ್ಲದಕ್ಕೂ ಕೂಡ ಬೇಕು. ಸುಗತ ಶ್ರೀನಿವಾಸ್ ಅವರು ಭಾಳಷ್ಟು ಮಾತನಾಡುವಂಥ ಸಂದರ್ಭದಲ್ಲಿ 600 ಪುಟಗಳ ಒಂದು ಗ್ರಂಥವನ್ನು ರಚಿಸಿದ್ದೀನಿ ಮತ್ತು ಮತ್ತಷ್ಟು 600 ಪುಟಗಳನ್ನು ಬರೆದರೂ ಕೂಡ ದೇವೇಗೌಡರ ವ್ಯಕ್ತಿತ್ವವನ್ನು ಬರೆಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ನಮ್ಮ ದೇವೇಗೌಡರು ಅಂಥೇಳಿ ಹೇಳ್ತಾ ಇದ್ರು. ಇಲ್ಲಿ ಒಂದು ಮಾತನ್ನು ಹೇಳಿ ನಮ್ಮ ಪೂಜ್ಯರು ಮಾತನಾಡೋರಿದ್ದಾರೆ. ಅವರು ಸುಗತ್ ಅವರು ಮಾತನಾಡಬೇಕಾದ್ರೆ ದೇವೇಗೌಡರನ್ನು ಕೆಲವು ಸಂದರ್ಭದಲ್ಲಿ ಅವರನ್ನು ಒಂದು ಪ್ರಾಂತ್ಯಕ್ಕೆ ಸೀಮಿತಗೊಳಿಸುವಂಥದ್ದು, ಒಂದು ಧರ್ಮಕ್ಕೆ ಸೀಮಿತಗೊಳಿಸುವಂಥದ್ದು, ಒಂದು ವರ್ಗಕ್ಕೆ ಸೀಮಿತಗೊಳಿಸುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಇಲ್ಲಿ ನಾನು ಹೇಳಬೇಕಾಗುತ್ತೆ, ಮಧ್ಯ ಕರ್ನಾಟಕದಲ್ಲಿ ಇದ್ದಂಥ ಒಂದೆರಡು ರಾಜಕಾರಣಿ ಕುಟುಂಬದ ಹೆಸರನ್ನು ಈ ಸಂದರ್ಭದಲ್ಲಿ ನೆನಪನ್ನು ಮಾಡ್ತೀನಿ. ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಬ್ಬರು ಡಿ ಮಂಜುನಾಥ್ ಅಂತ ಇದ್ದರು, ಪರಿಶಿಷ್ಟ ವರ್ಗದಲ್ಲಿ ತಿಪ್ಪೇಸ್ವಾಮಿ ಅಂತ ಇದ್ದರು. ಅವರಿಬ್ಬರು ಎಂಥ ಕುಟುಂಬದಲ್ಲಿ ಬೆಳೀತಾ ಇದ್ರು ಅಂತ ಹೇಳಿದ್ರೆ, ಇವತ್ತಿನ ಆಶ್ರಯ ಮನೆ ಭಾಳ ದೊಡ್ಡ ಮಟ್ಟದ ಮನೆ ಅಂಥೇಳಿ ನಾವು ಅಂದ್ಕೊಳ್ಬೋದು. ಅಂಥ ಒಂದು ಸಣ್ಣ ಈ ಗುಡಿಸಿಲಿನಲ್ಲಿದ್ದಂಥ ಇಬ್ಬರನ್ನು ಬಹುದೊಡ್ಡ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಬೆಳೆಸಿದಂಥ ಕೀರ್ತಿ ಅದು ದೇವೇಗೌಡರಿಗೆ ಸಲ್ತಾ ಇದೆ. ಇವತ್ತಿಗೂ ಕೂಡ ನಮ್ಮ ಎದುರಿಗೆ ಭಾಳಷ್ಟು ಜನ ಹಿಂದುಳಿದ ವರ್ಗದವ್ರು ಇದ್ದಾರೆ. ನಾನು ಅನ್ಯ ವರ್ಗದವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ಈ ಮಾತನ್ನು ಹೇಳೋದಕ್ಕಿಷ್ಟೇ ತುಂಬ ಅಭಿಮಾನ ಮತ್ತು ಆತ್ಮಪೂರ್ವಕವಾಗಿ ಈ ಮಾತನ್ನು ಹೇಳಬೇಕಾಗ್ತದೆ. ಅಂಥ ಒಬ್ಬ ಈ ದೇಶ ಕಂಡ ಜೀವಂತ ದಂತಕಥೆಯಾಗಿರುವಂಥ ದೇವೇಗೌಡರಿಗೆ ನಾವೆಲ್ಲರೂ ಕೂಡ ಇವತ್ತು ಶ್ರೀಗಂಗಾ ಸಾಮ್ರಾಟನ ಹೆಸರಿನಲ್ಲಿ ಅಭಿನಂದನವನ್ನು ಮಾಡಿದ್ದೀವಿ. ಆದರೆ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬೇಕು. ನಾವೆಲ್ಲರೂ ಕೂಡ ಸಹಜವಾಗಿ ದೇವೇಗೌಡರು ಅಂತ ಹೇಳಿದಾಗ ಮಣ್ಣಿನ ಮಗ ದೇವೇಗೌಡರು ಅಂತ ಹೇಳ್ತೀವಿ. ಗಂಗಾ ಸಾಮ್ರಾಟ ಸ್ತ್ರೀ ಪುರುಷ ಪ್ರಶಸ್ತಿಯನ್ನು ಎಲ್ಲ ಪೂಜ್ಯರು, ಅಭಿನಂದನಾ ಸಮಿತಿಯವರು ನಾವೆಲ್ಲರೂ ಕೂಡ ಅಭಿಮಾನದಿಂದ ಈ ವೇದಿಕೆಯನ್ನು ಅಲಂಕರಿಸಿ ಅವರಿಗೆ ಅಭಿಮಾನದಿಂದ ನೀಡಿದ್ದೀವಿ. ಹಾಗಾದರೆ ಮಣ್ಣಿನ ಮಗ ಅನ್ನುವಂಥ ಪ್ರಶಸ್ತಿಯನ್ನು ಯಾವ ವೇದಿಕೆಯಲ್ಲಿ, ಯಾವ ಸಂಘಟಕರು, ಯಾವ ಮಠಾಧೀಶರು ನೀಡಿದರು ಅನ್ನೋಂಥದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಅದು ಆ ಪ್ರಶಸ್ತಿ ಬಂದಿರುವಂಥದ್ದು ಸಹಜವಾಗಿ ಈ ನೆಲದ ಕೃಷಿಕರು ಮತ್ತು ಶ್ರಮಿಕರು ನೀಡಿರುವಂಥ ಪ್ರಶಸ್ತಿ. ಇಂಥ ಅನೇಕ ಪ್ರಶಸ್ತಿಗಳನ್ನು ನಾವು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಬೋದು. ಒಂದು ಜನಮಾನಸದಿಂದ ಬಂದಿರುವಂಥ ಒಂದು ಪ್ರಶಸ್ತಿಯನ್ನು ಪಡೆಯುವಂಥದ್ದು
ಅಷ್ಟು ಸುಲಭದ ಮಾತಲ್ಲ. ಅದನ್ನು ಗಳಿಸುವಂಥ ಹಿರಿಮೆ ಗರಿಮೆ ಎಲ್ಲದನ್ನು ಪಡೆದುಕೊಂಡಿರುವಂಥವರು ಸನ್ಮಾನ್ಯ ಶ್ರೀ ದೇವೇಗೌಡರು. ಅವರ ಅಧಿಕಾರಾವಧಿ ಕೇವಲ ಅಲ್ಪಾವಧಿ ಅಂಥೇಳಿ ನಮ್ಮ ಪೂಜ್ಯರು ಹೇಳ್ತಾ ಇದ್ದರು. ಆದರೆ ಇವತ್ತಿನ ರಾಜಕಾರಣದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ತಮ್ಮ ಸ್ವಂತ ರಾಜಕೀಯದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ರಾಜಕಾರಣ ಮಾಡುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ವಿ. ಆದರೆ ದೇವೇಗೌಡರು ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ನಮ್ಮ ಎದುರಿಗೆ ಯಾಕೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಕಾಣ್ತಾರೆ ಅಂತ ಹೇಳಿದ್ರೆ, ಅವರು ತನ್ನ ಸ್ವಂತ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ರಾಜಕಾರಣವನ್ನು ಮಾಡಲಿಲ್ಲ. ಈ ನೆಲದ ಈ ನಾಡಿನ ಕೃಷಿಕರಿಗೆ ಶ್ರಮಿಕರಿಗೋಸ್ಕರ ರಾಜಕಾರಣವನ್ನು ಮಾಡಿದರು. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅಂಥ ಒಬ್ಬ ರಾಜಕಾರಣಿ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ರಾಷ್ಟ್ರದ ಮುಗಿಲೆತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವೆಲ್ಲರೂ ಹೇಳುವಂಥದ್ದು, ನಾವೆಲ್ಲರೂ ನಮ್ಮ ನಾಡಿನ ಜನರು ಅಂತೇಳಿ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಾವು ನೆನಪನ್ನು ಮಾಡಿಕೊಳ್ಬೇಕು. ದೇವೇಗೌಡಜಿ ಹೇಳಿದರು, ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ನಮ್ಮ ಕುಟುಂಬ ವರ್ಗ ಅಂಥೇಳಿ. ಬಹುತೇಕ ನಮ್ಮ ಜೊತೆಗೆ ಇವತ್ತಿಲ್ಲ, ಮನೆಯಲ್ಲಿದ್ದಾರೆ ಶ್ರೀಮತಿ ಚೆನ್ನಮ್ಮಾಜಿ ಅವರು. ಅವರೇನಾದರೂ ನೀನು ಬೆಳಿಗ್ಗೆ 10 ಗಂಟೆಗೆ ಹೋಗಬೇಕು, ಸಂಜೆ 5-6 ಗಂಟೆಗೆ ಮನೆ ಸೇರಬೇಕಂತೇಳಿ ದೇವೇಗೌಡರನ್ನೇನಾದರೂ ಹಿಡಿದು ಕಟ್ಟಕ್ಕಿದ್ರೆ, ಬಹುತೇಕ ದೇವೇಗೌಡರು ಇವತ್ತು ಇಂಥ ಇಳಿ ವಯಸ್ಸಿನಲ್ಲಿ ಬಹುದೊಡ್ಡ ಎತ್ತರದ ಹಿಮಾಲಯದ ಎತ್ತಕ್ಕೆ ಬೆಳೆಯೋದಕ್ಕೆ ಸಾಧ್ಯವಿರಲಿಲ್ಲ. ಆ ಮಹಾತಾಯಿಯ ತ್ಯಾಗ ಇವತ್ತು ದೇವೇಗೌಡರು ಇವತ್ತು ನಮ್ಮೆದುರಿಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇಂಥ ಒಂದು ಕುಟುಂಬವನ್ನು ಪಡೆದಿರುವಂಥ ನಮ್ಮ ನಾಡು ಭಾಳ ಪುಣ್ಯ ಅಂತೇಳಿ ಭಾವಿಸ್ಬೋದು. ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಇಂಥ ಒಂದು ಸಾರ್ಥಕ ಸಂದರ್ಭದಲ್ಲಿ ನಾನು ಭಾಗಿಯಾಗಿದ್ದೀನಿ. ದೇವೇಗೌಡರ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿರುವಂಥದ್ದು ನನ್ನ ಜೀವನದ ಒಂದು ಯಾನದಲ್ಲಿ ಒಂದು ಅಪರೂಪದ ಕ್ಷಣ ಅಂಥೇಳಿ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಅವರು ಬಿಟ್ಟಿರುವಂಥ ಇನ್ನೂ ಅನೇಕ ಕಾರ್ಯಗಳನ್ನು ನಮ್ಮ ಜೊತೆಗಿರುವಂಥ ಅವರ ಧೀಮಂತ ಪುತ್ರ, ನಮ್ಮ ನಾಡಿನ ಹೆಮ್ಮೆಯ ಜಾತ್ಯತೀತ ನಾಯಕ, ಬಹುತೇಕ ಕುಮಾರಸ್ವಾಮಿಯವರ ಅಧಿಕಾರದ ಅವಧಿಯಲ್ಲಿ ಯಾವುದೇ ಮುಖ್ಯಮಂತ್ರಿಗಳು, ನನ್ನ ಅನುಭವಕ್ಕಂತೂ ಗೊತ್ತಿಲ್ಲ, ಯಾವುದೇ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಸುತ್ತಾಡದಿರುವಷ್ಟು ಆ ಪ್ರವಾಸವನ್ನು ನಮ್ಮ ಕುಮಾರಸ್ವಾಮಿಯವರು ಮಾಡಿದರು ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಸಂಗತಿ. ಅವರಿಗೆ ಬಸವಾದಿ ಪ್ರಮಥರು, ಈ ನಾಡಿನ ಎಲ್ಲ ಜನರ ಆಶೀರ್ವಾದ ಮತ್ತು ನಮ್ಮ ಪೂಜ್ಯರ ಆಶೀರ್ವಾದ ಅವರಿಗೆ 100 ಕಾಲ ಬದುಕಿ ಬಾಳಿ ನಮ್ಮೆಲ್ಲರ ಸೇವೆ ಮಾಡುವಂಥ ಅವಕಾಶ ಅವರಿಗೆ ಸಿಗಲಿ ಅನ್ನುವಂಥ ಒಂದು ಉತ್ತಮ ಮಾತುಗಳನ್ನು, ಆರೈಕೆಯ ಮಾತುಗಳನ್ನು ವ್ಯಕ್ತಪಡಿಸಿ ದೇವೇಗೌಡಜಿಯವರು ಈ ರಾಷ್ಟ್ರಕ್ಕೆ ಮಾದರಿಯಾಗುವಂಥ ರಾಜಕಾರಣವನ್ನು ಮಾಡಿದ್ದಾರೆ. ಅವರು ನಮ್ಮ ಜೊತೆಗೆ 100 ಕಾಲ ಬದುಕಿ ಬಾಳಿ ಈ ದೇಶಕ್ಕೆ ಮತ್ತಷ್ಟು ಸೇವೆಯನ್ನು ಮಾಡಬೇಕನ್ನುವಂಥ ಮಾತುಗಳನ್ನು, ಶುಭಾರೈಕೆಯ ಮಾತುಗಳನ್ನು ವ್ಯಕ್ತಪಡಿಸಿ ಎಲ್ಲರ ಪೂಜ್ಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ದೇವೇಗೌಡರ ಕುಟುಂಬಕ್ಕೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅವರ ಎದುರಿಗೆ ಅವರ ಕುಟುಂಬ ವರ್ಗದ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಹೆಚ್ಚು ಮಾತನಾಡ್ತೀನಿ. ಈಗ ಮಾತನಾಡಿದರೆ ಅವರಿಗೆ ಅದು ಮುಖಸ್ತುತಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಮತ್ತು ಆ ಒಂದು ಸಂದರ್ಭ ನನಗೆ ಅರಿವಿದೆ. ಆ ಕಾರಣಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ನಾವೆಲ್ಲರೂ ಕೂಡ ಧನ್ಯರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅವರ ಸೇವೆ ಈ ಸಮಾಜಕ್ಕೆ ಮತ್ತಷ್ಟು ದಾರಿದೀಪವಾಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮಾತನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಟ್ಟು ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.